ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಮಾಡೋದಕ್ಕೆ ತುಂಬಾನೇ ಜಾಸ್ತಿ ಎಕ್ಸೈಟೆಡ್ ಆಗಿದ್ದೀನಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೆ ಅಮ್ಮಮ್ಮ, ನಾನಾ, ಲಕ್ಷಿತ್, ಸಿಂಬಾ, ಲಡ್ಡು ಈ ಥರ ಎಲ್ಲ ವಾಯ್ಸಸ್ ಬರ್ತಾನೆ ಇರುತ್ತೆ. ಪ್ಲೀಸ್ ಕೋಆಪರೇಟ್ ಮಾಡಿ, ಬಿಕಾಸ್ ಮಮ್ಮಿ ಮನೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ಜನ ಮಿಸ್ ಮಾಡ್ಕೋತಾ ಇದ್ರಿ ಅಲ್ವಾ, ಸುಪ್ರಿಯ ಅಮ್ಮನ ಮನೆಯಿಂದ ವ್ಲಾಗ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ಅಂತಲ್ಲ. ಸೊ here we come. And guys, ಇವತ್ತೊಂದು ಡೈಲಿ ವ್ಲಾಗ್ ಜೊತೆಗೆ ಇನ್ನೊಂದು ತುಂಬಾನೇ ಸ್ಪೆಷಲ್ ವ್ಲಾಗ್. ಬಿಕಾಸ್ ಇವತ್ತು ತುಂಬ ದಿನ ಆದಮೇಲೆ ಗೋಲ್ಡ್ನ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಗೋಲ್ಡ್ ಅಂದರೆ ತುಂಬ ಜಾಸ್ತಿ ಗ್ರಾಮ್ ಗೋಲ್ಡ್ ಏನಲ್ಲ, ಆ್ಯಕ್ಚುಲಿ ನಂದು ಬಂದುಬಿಟ್ಟು ರಿಂಗ್ಸ್ ತೊಗೋಬೇಕು ಅಂತ ಹೇಳ್ತಾ ಇದ್ದು. ಬಿಕಾಸ್ ನಮಗೆ ಏನು ಗೊತ್ತಾ, ಡೈಲಿ ವೇರ್ಗೆ ತುಂಬ ಹೆವಿ ಜ್ಯುವೆಲ್ರೀಸ್ ಎಲ್ಲ ನಾವೇನೂ ಹಾಕೋದಿಲ್ಲ. ಸೊ ಸಿಂಪಲಾಗಿ ನಾವು ರಿಂಗ್ಸ್ ತೊಗೋಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕೆ ರಿಂಗ್ಸ್ನ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಗೆ ರಿರಿಂಗ್ಸ್ದ ಪ್ಯಾಟರ್ನ್ ಡಿಸೈನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ನಿಮ್ಗೆ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಿಂಬಾನು ಕೂಡ ಎದ್ದಿದ್ದಾನೆ. ಅವನಿಗೆ ಫಸ್ಟು ಹಾಲನ್ನ ಕುಡಿಸ್ಬಿಡ್ತೀನಿ. ಅವ್ನಿಗೆ ಹಾಲು ಕುಡಿಸಿದ ನಂತರ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ನಂಗೆ ಕೇಳ್ತಾ ಇದ್ರಿ, ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲ, ನಾನು ಬ್ರೆಸ್ಟ್ ಫೀಡಿಂಗ್ ಇವಾಗ ಸ್ಟಾಪ್ ಮಾಡಿದ್ದೀನಿ. ಬಟ್ ಅವ್ರಿಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ ತಕ್ಷಣ ನಾನು ನನಗೆ ಫಾರ್ಮುಲಾ ಮಿಲ್ಕ್ನ ಕುಡಿಸ್ತಾ ಇದ್ದೆ ಫಸ್ಟಿಂದನು. ಸೊ ಫಾರ್ಮುಲಾ ಮಿಲ್ಕ್ನ ಕಂಟಿನ್ಯೂ ಮಾಡಿದ್ದೀನಿ. ನಾನು ಸಿಂಬಾಗೆ ಆಲ್ಮೋಸ್ಟ್ 9 ಮಂತ್ಸ್ ಇದ್ದಾಗಲಿ ನಾನು ಫಾರ್ಮುಲಾ ಮಿಲ್ಕ್ನ ಕುಡಿಸ್ತಾ ಇದ್ದೀನಿ. ಬಿಕಾಸ್ ನನಗೆ ಫೀಲ್ ಆಗ್ತಾ ಇತ್ತು, ಓಕೆ ನನಗೆ ಬ್ರೆಸ್ಟ್ ಮಿಲ್ಕ್ ಅವ್ನು ಸಾಲ್ತಾ ಇಲ್ವೇನೋ ಅಂತ ಫೀಲ್ ಆಗ್ತಾ ಇತ್ತು. ಸ್ವಲ್ಪ ನನಗೂ ಕೂಡ ಇಶ್ಯೂ ಆಗಿದ್ದರಿಂದ ಅದಕ್ಕೇ ಅವನಿಗೆ ಫಾರ್ಮುಲಾ ಮಿಲ್ಕ್ನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅವನು ಬೆಳಗ್ಗೆ ಹೊತ್ತು ಫಾರ್ಮುಲಾ ಮಿಲ್ಕ್ನ ಕುಡಿತಾನೆ ಇವಾಗ. ಆ್ಯಂಡ್ ಬ್ರೆಸ್ಟ್ ಫೀಡ್ ನೀವು ಹೇಗೆ ಸ್ಟಾಪ್ ಮಾಡಿದ್ರಿ ಅಂತೆಲ್ಲ ಕೂಡ ಕೇಳ್ತಾ ಇದ್ರಿ. ಅದನ್ನು ಕೂಡ ನಿಮ್ಮ ಜೊತೆ ಆದಷ್ಟು ಬೇಗನೆ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಬನ್ನಿ ಫಸ್ಟ್ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಗೈಸ್, ಫಸ್ಟ್ ಇವಾಗ ನಾನು ಸಿಂಬಾಗೆ ಹಾಲು ಮಾಡಿ ಕುಡಿಸ್ಬಿಡ್ತೀನಿ. ಸೊ ಅವ್ನಿಗೆ ಹಾಲು ಬೆಳಗ್ಗೆ ಹೊತ್ತು ಬಂದು ಫಾರ್ಮುಲಾ ಮಿಲ್ಕ್ನ ಕೊಡ್ತೀನಿ. ಆ್ಯಂಡ್ ನಾನು ಯೂಸ್ ಮಾಡೋದು ಬಂದು ಈ ಡೆಕ್ಸೋಲ್ಯಾಕ್ದು ಸ್ಟೇಜ್ 4 ಯೂಸ್ ಮಾಡ್ತೀನಿ. ಸೊ ಇವಾಗ ಅಂದರೆ ಇದು ನೀವು ಹೇಗೆ ಚೂಸ್ ಮಾಡ್ಬೋದು ಅಂದರೆ ಮಗುದು ಏಜ್ ಪ್ರಕಾರ ನೀವು ಇದನ್ನ ಚೂಸ್ ಮಾಡ್ಬೋದು. ಸೊ ಸಿಂಬಾ ಬಂದು ಇವಾಗ 2 ಇಯರ್ಸ್ ಆಗಿರೋದ್ರಿಂದ 18 to 24 ಮಂತ್ಸ್ದು ನಾನು ಯೂಸ್ ಮಾಡ್ತೀನಿ. ಸೊ ಇದು ಬಂದು ಸ್ಟೇಜ್ 4ಗೆ ಬರುತ್ತೆ. ಆ್ಯಂಡ್ ಇದು ಬಂದು ಡೆಕ್ಸೋಲ್ಯಾಕ್ ಅಂತ ತುಂಬಾ ಒಳ್ಳೆಯ ಒಂದು ಫಾರ್ಮುಲಾ ಮಿಲ್ಕ್ ಪೌಡರ್. ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ನಾನು ಸಿಂಬಾ ಒಂದು 8 to 9 ಮಂತ್ಸ್ ಇದ್ದಾಗಲಿಂದನೂ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ. ಅಂದರೆ ನನಗೆ ಒಂದು ಸ್ವಲ್ಪ ಇಶ್ಯೂ ಆಗಿಬಿಟ್ಟು ಫೀಡಿಂಗ್ ಕರೆಕ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಥರ ಅನಿಸ್ಬೇಕಾದ್ರೆ ನಾನು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಕೂಡ ನಾನು ಫೀಡಿಂಗ್ ಜೊತೆಗೆ ಇದನ್ನ ಯೂಸ್ ಮಾಡ್ತಾ ಇದ್ದೆ. ಮಾಡ್ಬೋದು ನೀವು ಆ ರೀತಿಯಾಗಿ ಕೂಡ. ಇದರಲ್ಲಿ ಒಂದು 36 ವೈಟಲ್ ನ್ಯೂಟ್ರಿಯೆಂಟ್ಸ್ ಇದೆ, ಒಳ್ಳೆ ವೈಟಮಿನ್ಸ್ ಎಲ್ಲ ಇದೆ. ಮತ್ತು ಇದು ಡಾಕ್ಟರ್ ಕೂಡ ರೆಕಮೆಂಡ್ ಮಾಡಿದ್ರು. ಸೊ ಅದಕ್ಕೇ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗಲೂ ಕೂಡ ಅದನ್ನೇ ಕೊಡ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಅವನಿಗೆ ಫಾರ್ಮುಲಾ ಮಿಲ್ಕ್ ಕೊಡ್ತೀವಿ. ಸೊ ಎಸ್, ಇದನ್ನ ಹೇಗೆ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತೀನಿ. ಸೊ ತುಂಬಾ ಬೆಚ್ಚಗೆ ಇರುವಂಥ ನೀರು. ಸೊ ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಬೆಚ್ಚಗೆ ಇರುವಂಥ ನೀರನ್ನ ಒಂದು ಬಾಟಲ್ ಅಥವಾ ಗ್ಲಾಸ್ ಏನರಲ್ಲಾದರೂ ಹಾಕ್ಕೊಂಡು ಒಂದು 3 ಸ್ಕೂಪ್ಸ್, ಅಂದರೆ ಅದರಲ್ಲೇ ಸ್ಕೂಪ್ ಕೊಟ್ಟಿರ್ತಾರೆ, ಆ 3 ಸ್ಕೂಪ್ಸ್ ಅಷ್ಟು ಡೆಕ್ಸೋಲ್ಯಾಕ್ದು ಈ ಒಂದು ಫಾರ್ಮುಲಾ ಮಿಲ್ಕ್ ಪೌಡರ್ನ ಹಾಕ್ಕೊತೀನಿ. ಆ್ಯಂಡ್ ಅದನ್ನು ಚೆನ್ನಾಗಿ ಫುಲ್ ಶೇಕ್ ಮಾಡಿಬಿಡಿ. ಲೈಕ್ ನಾನು ಇವಾಗ ಒಂದು ತೋರಿಸ್ತೀನಲ್ಲ ಪ್ಯಾಟರ್ನ್, ಈ ರೀತಿಯಾಗಿ ಮಾಡಬೇಕು. ಸೊ ಇದನ್ನ ಬಂದು ಡಾಕ್ಟರೇ ನನಗೆ ಸಜೆಸ್ಟ್ ಮಾಡಿದ್ದು. ಇದರಲ್ಲಿ ಬಂದು ಲೈಕ್ ಮಲ್ಟಿಪಲ್ ನ್ಯೂಟ್ರಿಯೆಂಟ್ಸ್ ಇದೆ. ಮಗುಗೆ ಏನೆಲ್ಲ ಬೇಕು, ಎನರ್ಜಿ, ಪ್ರೋಟೀನ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಐರನ್ ಬೇಕಾಗುತ್ತೆ. ಮಕ್ಕಳು ಹೊಸ ಥಿಂಗ್ಸ್ನ ತಿಳ್ಕೊಳ್ಳೋದಕ್ಕೆ ಆಗಲಿ, ಅಂದರೆ ಟು ಲರ್ನ್ ನ್ಯೂ ಥಿಂಗ್ಸ್, ಮತ್ತು ಫುಲ್ ಡೇ ಆ್ಯಕ್ಟಿವ್ ಆಗಿರೋದಕ್ಕೆ. ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆ್ಯಂಡ್ ಇದು ಬಂದು ತುಂಬಾ ಈಸಿಲಿ ಡೈಜೆಸ್ಟ್ ಆಗುತ್ತೆ. ಯಾವುದೇ ಥರದ ಕಾನ್ಸ್ಟಿಪೇಷನ್ ಇಶ್ಯೂ ಏನೂ ಆಗೋದಿಲ್ಲ. ಮತ್ತು ಮಕ್ಕಳಿಗೆ ಆರಾಮಾಗಿ ಕಂಫರ್ಟೇಬಲ್ ಆಗಿರುತ್ತೆ. ನೀವು ಇದನ್ನು ಲೈಕ್ ಓವರ್ ಆಲ್ ಡೆವಲಪ್ಮೆಂಟ್ಗೆ ಕೂಡ ಯೂಸ್ ಮಾಡ್ಬೋದು. ಲೈಕ್ ಮಗುಗೆ ಫುಲ್ ಬಾಡಿ ಡೆವಲಪ್ಮೆಂಟ್ಗೆ ಆ ಥರ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ನಾವು ಇದನ್ನೇ ಯೂಸ್ ಮಾಡಿದ್ದು, ಚೇಂಜೇ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಯಾವುದೇ ಬೇಬಿ ಲೈಕ್ ಬ್ರೆಸ್ಟ್ ಮಿಲ್ಕ್ ಪ್ರೈಮರಿ ಆಯಿತಾ, ಫಸ್ಟು ಬ್ರೆಸ್ಟ್ ಮಿಲ್ಕ್ ಕುಡಿಸ್ಲೇಬೇಕು. ಬೈ ಚಾನ್ಸ್ ಇಲ್ಲ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇಲ್ಲ ಅಥವಾ ಮದರ್ಗೆ ಏನಾದರೂ ಇಶ್ಯೂ ಆಗಿದೆ ಅಂತ ಅಂದರೆ ನೀವು ನಿಮ್ಮ ಡಾಕ್ಟರ್ ಅಥವಾ ನಿಮ್ಮ ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಿಬಿಟ್ಟು ಈ ಒಂದು ಡೆಕ್ಸೋಲ್ಯಾಕ್ದು ಫಾರ್ಮುಲಾ ಮಿಲ್ಕ್ ಪೌಡರ್ನ ಟ್ರೈ ಮಾಡ್ಬೋದು. ಆ್ಯಂಡ್ ಕೆಲವೊಮ್ಮೆ ಹೆಲ್ತ್ ಇಶ್ಯೂಸ್ ಅದೆಲ್ಲ ಆಗುತ್ತೆ. ಸೊ ಆ ಟೈಮಲ್ಲಿ ಫಾರ್ಮುಲಾ ಮಿಲ್ಕ್ ಇಸ್ ಓಕೆ, ನೋ ಪ್ರಾಬ್ಲಮ್, ಕೊಟ್ಟರೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ನೀವು ಫಾರ್ಮುಲಾ ಮಿಲ್ಕ್ನ ನ್ಯೂ ಬಾರ್ನ್, ಈ ಒಂದು ಡೆಕ್ಸೋಲ್ಯಾಕ್ದು ಫಾರ್ಮುಲಾ ಮಿಲ್ಕ್ನ ನ್ಯೂ ಬಾರ್ನ್ ಬೇಬಿಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಅಗೇನ್ ಮದರ್ಸ್ ಮಿಲ್ಕ್ ಇಸ್ ದ ಬೆಸ್ಟ್, ಮತ್ತೆ ಹೇಳ್ತಾ ಇದ್ದೀನಿ. ಬಟ್ ಇಫ್ ಬೈ ಚಾನ್ಸ್ ಏನಾದರೂ ಮದರ್ಗೆ ಅಂದರೆ ತಾಯಿ ಆದವ್ರಿಗೆ ಎದೆ ಹಾಲು ಬರ್ತಾ ಇಲ್ಲ ಅಂದರೆ ನೀವು ಇದನ್ನು ಚೂಸ್ ಮಾಡ್ಕೋಬೋದು.
ಈ ಒಂದು ಫಾರ್ಮುಲಾ ಮಿಲ್ಕಿಂದ ಕೆಲವೊಂದು ಬೇಬಿಗೆ ವೇಟ್ ಗೇನ್ ಕೂಡ ಆಗುತ್ತೆ, ಒಂಥರ ಸಾಫ್ಟರ್ ಪೂಪ್ ಅಂದರೆ ತುಂಬ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಸಾಲ್ವ್ ಆಗುತ್ತೆ, ಮತ್ತು ಬೆಟರ್ ಎಕ್ಸೆಪ್ಟೆನ್ಸ್ ಮತ್ತು ಡೈಜೆಷನ್ ಕೂಡ ಇದೆ. ಆ್ಯಂಡ್ ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ರೀಸನೇಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ಮತ್ತು ಒಳ್ಳೆ ಫಾರ್ಮುಲಾ ಮಿಲ್ಕು. ಸೊ ನಾನು ರೆಕಮೆಂಡ್ ಮಾಡ್ತೀನಿ, ನಿಮ್ಗೆ ಬೇಕು ಅಂದರೆ ನೀವು ತೊಗೋಬೋದು. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಸಿಂಬಾ ಬಂದು ಚಿಕ್ಕ ಮಗುವಿಂದನೂ ಒಂಥರ ತುಂಬಾ ಆ್ಯಕ್ಟಿವ್, ಲೈಕ್ ಸೂಪರ್ ಆ್ಯಕ್ಟಿವ್ ಚೈಲ್ಡ್ ಅವನು. ಸೊ ಅವನು ರಾತ್ರಿ ಊಟ ಮಾಡಿ ಮಲಗೋ ತನಕನೂ ಫುಲ್ ಆ್ಯಕ್ಟಿವ್ ಆಗಿ ಇರ್ತಾನೆ. ನಾನು ಮಲಗಿದ ಬೆಳಿಗ್ಗೆ ಎದ್ಮೇಲೆ ಹೊಟ್ಟೆ ತುಂಬ ಖಾಲಿಯಾಗಿರುತ್ತೆ, ಅದಕ್ಕೆ ಅವನಿಗೆ 1 ಗ್ಲಾಸಷ್ಟು ಈ ಹಾಲನ್ನ ಕುಡಿಸ್ತೀನಿ. ಸ್ವಲ್ಪ ಎನರ್ಜಿ ಬರುತ್ತೆ ಮತ್ತು ಏನು ಸ್ವಲ್ಪ ಫ್ರೆಶ್ ಆಗಿರ್ತಾನೆ, ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಏನೋ ಹೋಗುತ್ತೆ ಅನ್ನೋ ರೀತಿಗೆ ಇದನ್ನು ಕುಡಿಸ್ತೀನಿ. ಆ್ಯಂಡ್ ಇದಕ್ಕೂ ಹಾಲೆಲ್ಲ ಕುಡಿಸಿ ಒಂದು ಸ್ವಲ್ಪ ಹೊತ್ತು ಹಾಗೇ ನನ್ನ ಕೆಲಸ ಬೇರೆ ಏನಾದರೂ ಇದ್ದರೆ ಮಾಡಿಕೊಂಡು ಅದಾದ ನಂತರ ಅವನಿಗೆ ತಿಂಡಿನ ತಿನ್ನಿಸ್ತೀನಿ. ಸೊ ಇದು ಯೂಶ್ವಲಿ ಮಾರ್ನಿಂಗ್ ನನ್ನ ರೂಟೀನ್ ಹೀಗೆ ಇರುತ್ತೆ. ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ತುಂಬ ಜನ ನನಗೆ ಫೀಡಿಂಗ್ ಬಿಡಿಸಿದ್ರ ಅಂತ ಕೇಳ್ತಾ ಇದ್ದೀರಿ. ಸೊ ಅದಕ್ಕೆ ಒಂದು ಆನ್ಸರ್ ಕೊಡೋಣ ಅಂತ ಹೇಳಿಬಿಟ್ಟು ಇದನ್ನು ತೋರಿಸಿದೆ. ತುಂಬ ಜನ ಏನು ಹಾಲು ಕುಡಿಸ್ತಾ ಇದ್ದೀರಾ ಅಂತ ಕೂಡ ಕೇಳ್ತಾ ಇದ್ದೀರಿ. ಸೊ ಅದಕ್ಕೇ ಶೇರ್ ಮಾಡಿಕೊಂಡೆ. ಹೋಪ್ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೂ ಗೈಸ್, ಮಮ್ಮಿ ಬಂದು ಬ್ರೇಕ್ಫಾಸ್ಟ್ಗೆ ಅಂತ ಬಿಸಿ ಬಿಸಿ ಇಡ್ಲಿನ ಮಾಡಿದರು. ಸೊ ಅದಕ್ಕೆ ಇಡ್ಲಿನ ತೋರಿಸ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂದರೆ ಅದು ಇಡ್ಲಿ ಸಾಂಬಾರೇ. ನಿಮ್ಗೆ ಯಾರಿಗೆಲ್ಲ ಏನೇನು ಇಷ್ಟ ತಿನ್ನೋದಕ್ಕೆ ತಿಂಡಿನಲ್ಲಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗೆ ಸಖತ್ ಇಷ್ಟ ಇಡ್ಲಿ. ನಂತರನೇ ಯಾರಾದರೂ ಇಡ್ಲಿ ಪ್ರೇಮಿ ಇದ್ದರೆ ಹೇಳಿ, ಬಿಕಾಸ್ ನಾನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಇಡ್ಲಿನೇ ಕೊಟ್ಟರೆ ನಾನು ತಿನ್ನೋಕ್ಕೂ ರೆಡಿ. ಅಷ್ಟು ನನಗೆ ಇಡ್ಲಿ ಅಂದರೆ ಇಷ್ಟ. ಆ್ಯಂಡ್ ನಾನು ಮನೆಗೆ ಬಂದಿದ್ದೀನಿ ಅಂದಮೇಲೆ ನಮ್ಮಮ್ಮ ಇಡ್ಲಿ ಮಾಡುತ್ತೆ. ಆ್ಯಂಡ್ ಇಡ್ಲಿ ಮಾತ್ರ ನೋಡ್ಬೋದು ಎಷ್ಟು ಫ್ಲಫಿಯಾಗಿ ಬೆಳ್ಳಗೆ ಸಕ್ಕತ್ತಾಗಿ ಬಂದಿತ್ತು. ಇದಕ್ಕೆ ಮಮ್ಮಿ ಆ್ಯಕ್ಚುಲಿ ಇಡ್ಲಿ ಅಕ್ಕಿ ನೆನಾಕಬೇಕಾದ್ರೆ ಒಂದು ಸ್ವಲ್ಪ ಸಬ್ಬಕ್ಕಿನ ಕೂಡ ನೆನಾಕಿದ್ರಂತೆ. ಸಬ್ಬಕ್ಕಿ ಹಾಕಿದ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಕೆಲವೊಬ್ರು ಅವಲಕ್ಕಿ ಕೂಡ ಹಾಕ್ತಾರೆ, ಅದಕ್ಕೂ ಕೂಡ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಮೇನ್ ಏನಪ್ಪ ಅಂದರೆ ಅಳತೆ ಹಾಕುವಂಥ ಉದ್ದಿನಬೇಳೆ ಮತ್ತು ಅಕ್ಕಿ ಹಾಕುವಂಥ ಅಳತೆ ಹಾಗೂ ಎಷ್ಟು ಟೈಮ್ ರುಬ್ಬಿಡ್ತೀವೋ ಅದು ಕೂಡ ಡಿಪೆಂಡ್ ಆಗುತ್ತೆ ಇಡ್ಲಿ ಚೆನ್ನಾಗಿ ಬರೋದಕ್ಕೆ. ಸೊ ನಮ್ಮ ಮನೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನಂಗೆ ವಾಯ್ಸ್ ಓವರ್ ಕೊಡ್ತಾ ಇರಬೇಕಾದ್ರೆ ಒಂಥರ ಖುಷಿ ಆಗ್ತಾ ಇದೆ. ಇವತ್ತು ಇಡ್ಲಿ 3-4 ಜನಕ್ಕೆ ಕಡಲೆ ಬೀಜದ ಚಟ್ನಿ, ನಮ್ಗೊಂದು ಇಬ್ಬರಿಗೆ ಟೊಮ್ಯಾಟೊ ಚಟ್ನಿ ಸಕ್ಕತ್ತಾಗಿರುತ್ತೆ ಗೈಸ್. ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಚಿಕನ್ ಸಾಂಬಾರು ಇಬ್ಬರಲ್ಲಿ ತಿಂದ್ರು. ಏನೇನೋ ವೆರೈಟಿ ತರಕಾರಿ ಸಾಂಬಾರು ಐತೆ, ಯಾರು ತಿನ್ಲಿ. ಆಮೇಲೆ ಅರುಣಿಗೆ ದೋಸೆ ಬೇಕು ಅಂದ್ರು, ಅವ್ರಿಗೆ ತುಪ್ಪ ದೋಸೆ ಮಾಡಿಕೊಟ್ಟೆ. ಸೊ ಇವತ್ತು ನಮ್ಮ ಮನೇಲಿ ಹಾಗಾದ್ರೆ ಸಿಕ್ಕಾಪಟ್ಟೆ ವೆರೈಟೀಸು. ಮಧ್ಯಾಹ್ನಕ್ಕೆ ಇನ್ನೂ ವೆರೈಟಿ ಸ್ವಲ್ಪ ಮಾಡಬೇಕು ಮಾಡ್ತಾ ಇದ್ದೀನಿ. ಮಾಡಿ. ಆ್ಯಂಡ್ ಗೈಸ್, ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಈ ಒಂದು ವಿಡಿಯೋ ಶೇರ್ ಮಾಡ್ತಾ ಇರುವಂತಹ ಮೇನ್ ಕಾರಣ ಬಂದುಬಿಟ್ಟು ಇವತ್ತು 31 ಡಿಸೆಂಬರ್ 2024 ಕೊನೆ ದಿನ ಈ ವರ್ಷದ್ದು. ಸೊ ಕೊನೆ ದಿನ ಲೇಟ್ ಆದರೂ ಪರವಾಗಿಲ್ಲ, ಇವತ್ತು ನಾನು ನಿಮ್ಮೆಲ್ಲರ ಜೊತೆ ವ್ಲಾಗ್ನ ಶೇರ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು, ಅದು ನಮ್ಮ ಅಮ್ಮನ ಮನೆಯಿಂದನೇ ಲಾಸ್ಟ್ ವ್ಲಾಗ್ ಹೋಗಬೇಕು ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇರೋದು. ನಾಳೆ ಕೂಡ ಒಂದು ಹೊಸ ವ್ಲಾಗ್ ಬಂದೇ ಬರುತ್ತೆ. ಬಟ್ ಈ ಒಂದು ವ್ಲಾಗ್ ಬಂದು ತುಂಬ ಸ್ಪೆಷಲ್, ಬಿಕಾಸ್ ತುಂಬ ಹೇಳೋದಿದೆ. ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ 2024 ತುಂಬಾ ಒಳ್ಳೆ ಮೆಮರೀಸ್ನ ಕೊಟ್ಟಿದೆ ಗೈಸ್. ನಿಜವಾಗ್ಲೂ ಹೇಳ್ತೀನಿ, ಲೈಫಲ್ಲಿ ನಾವು ಅಂದ್ಕೊಂಡಿರೋದೆಲ್ಲ ಸಾಧಿಸ್ಬೋದು, ನಾವು ಕೂಡ ಏನೋ ಒಂದು ಸಾಧನೆ ಮಾಡ್ಬೋದು ಅನ್ನೋದನ್ನು ನಮಗೆ 2024 ಹೇಳ್ಕೊಟ್ಟಿದೆ. ತುಂಬ ಇದೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದು, ಬಟ್ ಟೈಮ್ ಬಂದಾಗ ಡೆಫಿನೆಟ್ಲಿ ಶೇರ್ ಮಾಡ್ಕೊತೀನಿ. ನನಗೆ ನಿಜವಾಗ್ಲೂ ಒಂಥರ ಹೇಳೋಕ್ಕೂ ಆಗ್ತಾಯಿಲ್ಲ, ಹೇಳ್ದಲ್ಲೇ ಇರೋದಕ್ಕೂ ಆಗ್ತಾಯಿಲ್ಲ, ಆ ಥರ ಒಂದು ಸಿಚುವೇಷನಲ್ಲಿದ್ದೀನಿ. ಬಟ್ ಆದಷ್ಟು ಬೇಗನೆ ಎಲ್ಲರ ಜೊತೆನೂ ಶೇರ್ ಮಾಡ್ಕೊತೀನಿ. ಏನೆಲ್ಲ ಆಯಿತು 2024ಅಲ್ಲಿ ನಿಮಗೆ 2025ನಲ್ಲಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಬಟ್ ಸೀರಿಯಸ್ಲಿ ತುಂಬ ಥ್ಯಾಂಕ್ಫುಲ್ ಆ ದೇವರಿಗೆ, ನಿಮ್ಮೆಲ್ಲರ ಸಪೋರ್ಟ್ ಇಲ್ಲದಂತೆ ನಿಜವಾಗ್ಲೂ ಏನೂ ಕೂಡ ಆಗ್ತಾ ಇರಲಿಲ್ಲ. ತುಂಬ ಥ್ಯಾಂಕ್ಸ್. ಪ್ರತಿಯೊಬ್ಬರು ಅಷ್ಟೇ. ನನ್ನ ಯೂಟ್ಯೂಬ್ ಜರ್ನಿ ತುಂಬಾ ಚೆನ್ನಾಗಾಯಿತು ಈ 2024ಅಲ್ಲಿ. 74,000 ಹತ್ತತ್ರ ನಾವು, ಒಂದು 73,000 ಹತ್ತತ್ರ ನಾವು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡಿದ್ದೀವಿ. ಸೊ ಇದೆಲ್ಲನೂ ನನಗೆ 2024 ತುಂಬಾ ಹೇಳ್ತೀನಲ್ಲ, ತುಂಬ ಕೊಟ್ಟಿದೆ. ಆ್ಯಂಡ್ ತುಂಬ ಕಳ್ಕೊಂಡಿರೋದು ಕೂಡ ಇದೆ, ಇಲ್ಲ ಅಂತ ಅಲ್ಲ. ನನ್ನ ತುಂಬ ಲವ್ಡ್ ಒನ್ಸ್ನ ನಾನು ಕಳ್ಕೊಂಡು ಇದ್ದೀನಿ. ಬಟ್ ಅವರೆಲ್ಲೋ ಒಂದು ಒಳ್ಳೆ ಜಾಗದಲ್ಲಿ, ಒಂದೊಳ್ಳೆ ಪ್ಲೇಸಲ್ಲಿದ್ದಾರೆ ಅಂತ ಭಾವಿಸ್ತೀನಿ. ಆ್ಯಂಡ್ ಎಸ್, ನಿಮ್ಮ ಜೀವನದಲ್ಲಿ 2024 ಹೇಗಿತ್ತು ಈ ವರ್ಷ, ಈ ಇಡೀ ವರ್ಷ ನಿಮ್ಮ ಜೀವನದಲ್ಲಿ ಹೇಗಿತ್ತು ಅನ್ನೋದನ್ನ ಒಂದು ಸಿಂಪಲ್ ಸೆಂಟೆನ್ಸಲ್ಲಿ ನೀವು ಹೇಳ್ಬೋದು. ಅಂದರೆ ಯಾವ ರೀತಿಯಾಗಿ ಹೇಳ್ತೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆಯಿತಾ. ನಾನಂತೂ ಹೇಳೋದೊಂದೇ, ಬ್ಲೆಸ್ಡ್.
ಅಷ್ಟೇ. ಆ ದೇವರು ನಮಗೆ, ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇತ್ತು ಈ 2024ರಲ್ಲಿ. 2025 ಕೂಡ ಅದೇ ರೀತಿಯಾಗಿ ವೆಲ್ಕಮ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. 2025 ಕೂಡ ದೇವರು ನಮಗೆ ಇದೇ ರೀತಿಯಾದಂಥ ಶಕ್ತಿ ಕೊಡಲಿ, ಪಾಸಿಟಿವಿಟಿನ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ತುಂಬಿರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಜವಾಗ್ಲೂ ನಾನು ದೇವ್ರ ಹತ್ರ ಯಾವತ್ತೂ ಸಹ ದೇವ್ರೇ ನನಗೆ ಅದು ಕೊಡು, ನಂಗೆ ಇದು ಕೊಡು ಅಂತ ನಿಜವಾಗ್ಲೂ ನಾನು ಆ ಥರ ಕೇಳಿರೋದೇ ಇಲ್ಲ. ನನಗೆ ನೆನಪು ಇಲ್ಲ ಆ ಥರ ಕೇಳಿರೋದು. ನಾನು ಒಂದನ್ನೇ ಕೇಳ್ಕೊತಿದ್ದೆ, ಒಳ್ಳೆ ಆರೋಗ್ಯ ಕೊಡಪ್ಪ, ಎಲ್ರಿಗೂ ಅಷ್ಟೇ, ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡು, ಒಳ್ಳೆ ಆಯಸ್ಸು ಕೊಡು ಅಂತ. ಆ ದೇವರು 2025ನಲ್ಲೂ ಕೂಡ ನಮಗೆ ಇದೇ ರೀತಿಯಾಗಿ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಕೊಂಬರಲಿ ಅಂತ ಕೇಳ್ಕೊತೀನಿ. ಬರೀ ನನ್ನ ಫ್ಯಾಮ್ಲಿಗೆ ಅಲ್ಲ, ನನ್ನ ವೀಡಿಯೋಸ್ನ ನೋಡ್ತಿರೋ ಪ್ರತಿಯೊಬ್ಬರು ಫ್ಯಾಮ್ಲಿಗೆ, ನೋಡ್ದಲೇ ಇರೋರು ಪ್ರತಿಯೊಬ್ಬರು ಫ್ಯಾಮ್ಲಿಗೂ ಅಷ್ಟೇ ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಡಲಿ ದೇವರು, ಶಕ್ತಿನ ಕೊಡಲಿ, ದುಡಿಯುವಂಥ ಶಕ್ತಿನ ಕೊಡಲಿ. ನಿಜವಾಗ್ಲೂ ನಮ್ಮೆಲ್ಲ ಶಕ್ತಿ ಇದ್ದರೆ ಏನು ಬೇಕಾದರೂ ನಾವು ಸಾಧಿಸ್ಬೋದು. ಆ್ಯಂಡ್ ಇವಾಗ ನಾನು ಸಿಂಬಾಗೆ ಇಡ್ಲಿನ ತಿನ್ನಿಸ್ತಾ ಇದ್ದೀನಿ. ಸೊ ಅವ್ನು ಬಂದು ಬ್ರೇಕ್ಫಾಸ್ಟ್ ನಾವು ಏನು ಮಾಡ್ತೀವೋ ಅಂದರೆ ಈ ಥರ ಇಡ್ಲಿ, ದೋಸೆ, ಚಪಾತಿ ಈ ಥರ ಎಲ್ಲ ಉಪ್ಪಿಟ್ಟು ಇದೆಲ್ಲ ತಿಂತಾನೆ. ಜಸ್ಟ್ ರೈಸ್ ಐಟಮ್ಸ್ ಮಾತ್ರ ತಿನ್ನೋದಿಲ್ಲ. ಅವ್ನು ಬೆಳಿಗ್ಗೆ ಹೊತ್ತು ರೈಸ್ ಐಟಮ್ಸ್ ಮಾತ್ರ ಕೊಡೋದಿಲ್ಲ, ಅದಲ್ಲದಂತೆ ಬೇರೆದೆಲ್ಲನೂ ತಿಂತಾನೆ. ನಿಕ್ಕಿ ಅಣ್ಣ, ಸಕ್ಕರೆ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಹೌದು, ತಗೋಬಾರ್ದು, ತಿನ್ನಬಾರ್ದು, ಎಲ್ಲರೂ ತಿನ್ನಬಾರ್ದು. ಸೊ ಗೈಸ್, ನಾವು ಇವಾಗ ನಂದುಗೆ ರಿಂಗ್ಸ್ನ ನೋಡೋಕ್ಕೆ ಅಂತ ಬಂದಿದ್ದೀವಿ. ನಾವಿಲ್ಲಿ ಮಲಬಾರ್ ಅಂದರೆ ನಮ್ಮ ಕೋರಮಂಗಲದಲ್ಲೇ ಮಲಬಾರ್ ಇದೆ, ಅಲ್ಲಿಗೆ ಬಂದಿದ್ವಿ. ಆ್ಯಂಡ್ ಇಲ್ಲಿ ಬಂದು ರಿಂಗ್ಸ್ದು ಆಪ್ಷನ್ಸ್ ತುಂಬ ಜಾಸ್ತಿ ಇರುತ್ತೆ ಆಯಿತಾ. ಗೋಲ್ಡ್ ರಿಂಗ್ಸ್ ಆಗಲಿ ಅಥವಾ ಡೈಮಂಡ್ ರಿಂಗ್ಸ್ ಆಗಲಿ, ಎರಡೂ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಅವಳು ನಾನು ಗೋಲ್ಡ್ ರಿಂಗೇ ತಗೋತೀನಿ ಅಂತ ಹೇಳ್ತಾ ಇದ್ಲು. ಸೊ ಅದನ್ನೇ ನೋಡ್ತಾ ಇದ್ದೀವಿ. ಹಾಗೆ ನೀವು ಕೂಡ ನೋಡಿ ಏನೆಲ್ಲ ಆಪ್ಷನ್ಸ್ ಇದೆ, ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು. ಸೊ ಚಿಕ್ಕ ಪುಟ್ಟ ಒಡವೆಗಳು ಕೂಡ ನಾವು ಯಾವ ರೀತಿಯಾಗಿ ತಗೋತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಬೆಳಗ್ಗೆ ಹೋಗ್ತಾ ಇಲ್ಲ, ನನ್ನ ಬೆಳಗ್ಗೆ ಹೋಗ್ತಾ ಇದೆಯಾ ಲೆಫ್ಟ್ ಹ್ಯಾಂಡ್ಗ ಇದೆರಡು ನಂದು. ಹಾಂ, ಇದು ಸೋನಾ ಕಾಯ್ನಾಯೇ, ಇದು Do we have some more collections? Without stones, huh? All without stones. Stones, it's fine. If it is minimal, it's fine. Only one single minute stone is okay. One. If you have, or else that's okay. ಇದು ನಂಗೆ ಇಷ್ಟ ಇದೆ. ಇಷ್ಟ ಆಯ್ತಾ? ಯಾವ್ದು ಇಷ್ಟ ಆಯಿತು? ನಂಗೆ ಆ್ಯಕ್ಚುಲಿ ಇದು ಜಾಸ್ತಿ ಇಷ್ಟ ಆಗಿದೆ. ಸಿಂಪಲ್ ಆಗಿದೆ, ಎಲಿಗೆಂಟ್ ಆಗಿದೆ. ಬಟ್ ಇದು ಸ್ವಲ್ಪ ಲಚ್ಚು. ಇದು ಸ್ವಲ್ಪ ದಪ್ಪ ಕಾಣುತ್ತೆ, ಕೈಗೆ ಚೆನ್ನಾಗಿ ಕಾಣುತ್ತೆ. ನನಗೇನು ಇದೆ ಇಷ್ಟ ಆಯಿತು. ನನಗೆ ಎರಡೂ ಇಷ್ಟ ಆಯಿತು. ಎರಡು ತಗೊಳ್ಳಿ. ನನಗೆ ಲಚ್ಚು ಒಂದು ಕೊಡಿಸ್ತಾಳೆ, ತಗೋ. 3 grams. ಏನಂತೀರಾ? ಚಟಾಪಟ ಚಟಾಪಟ. ತೋರಿಸು, ಚೆನ್ನಾಗಿದೆಯಾ? ಓಕೆ ಓಕೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸಮಥಿಂಗ್ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. 3 ಗ್ರಾಮಲ್ಲಿ ಅದು ಅಷ್ಟಕ್ಕೆ ಬರುತ್ತೆ. ಇದು ನೋಡೊಂದು ज़्यादा स्टोन है, ज़्यादा ಬೇಡ, ಜಾಸ್ತಿ ಸ್ಟೋನ್ಸ್ ಇದೆ. ಬೇಡ, ಅದು ಎಂಗೇಜ್ಮೆಂಟಿಗೆ ಆ ಥರ ನಾನು ತೊಗೊಳ್ಳಲ್ಲ. ನೋಡಿ ಏನು ಮಾಡ್ತೀಯಾ ಅಂತ. ಇನ್ನೇನು ಹೆಚ್ಚು ನೋಡ್ತಾ ಹೋದ್ರೆ ಸ್ವಲ್ಪ ಜಾಸ್ತಿ ಗ್ರಾಮ್ಸು ಮತ್ತು ಜಾಸ್ತಿ ಸ್ಟೋನ್ಸು. ಈ ಯಾಕೆ मुझे हाथ नहीं चाहिए. ಸಾಕಷ್ಟೇನೆ ಇದು ನೋಡಿ, ನಿಮ್ಗೆ ಸಾಕಾಯ್ತಾ? ನೀವು ನಾನು ನೋಡೋದು. ನಿಂಗೆ ಯಾವ್ದು ಇಷ್ಟ ಆಯಿತು? ಆ ಪ್ಲೇನ್ ಇಷ್ಟ ಆಯಿತಾ? ಯಾವ್ದು ಇಷ್ಟ ಆಯಿತು? ಇದು ಎರಡರಲ್ಲಿ ಯಾವ್ದು ತೊಗೊಳ್ಳಿ ಹೇಳಿ. ಆ ಡೈಲಿ ಯೂಸಿಗೆ ಇರಬೇಕು ಅಂತ ನಮಗೆ ಇದೇನಾ? ಹಾಕಿ, ಇಲ್ಲಿ ಹಾಕೋ, ನಾನು ಹೇಳ್ತೀನಿ. ನೋಡಿ ಲಚ್ಚು, ಎರಡೂ ಚೆನ್ನಾಗಿದೆ ಕಣೆ. ಸೊ ಗೈಸ್, ಒಂದಷ್ಟು ರಿಂಗ್ಸ್ ಎಲ್ಲ ನೋಡಿದ್ಮೇಲೆ ಈ 2 ರಿಂಗ್ನ ಫೈನಲಿ ನಂದು ಫೈನಲೈಸ್ ಮಾಡಲು 2 ರಿಂಗ್ ತಗೋತೀನಿ ಅಂತ ಹೇಳ್ಬಿಟ್ಟು ಆ 2 ರಿಂಗ್ನ ಫೈನಲೈಸ್ ಮಾಡ್ಕೊಂಡ್ಲು. ಚೆನ್ನಾಗಿದೆ, ನನಗೂ ಕೂಡ ಇಷ್ಟ ಆಯಿತು. ಒಂಥರ ಚೆನ್ನಾಗಿ ಬ್ರಾಡಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ತೋರಿಸಿ, ಲಡ್ಡು ಸಿಂಬಾ ಅವನು ತಲೆ ಮೇಲೆ ಇಟ್ಕೊಂಡು ಇದು ಒಂದು ಸಲ ತೋರಿಸು. ನನಗೊಂದು ಅದಕ್ಕೆ ಸೈಜ್ ಈ ಸುಮ್ಮನೆ ಆಮೇಲೆ
कल्टू ಅಂತ ಜೇಸು छोड़ खिड़की आएगा अपना इन्हें ताला दी तो ಆ್ಯಂಡ್ ಈಗ ಲಚ್ಚು ಬಂದು ಬ್ರೇಸ್ಲೆಟ್ ನೋಡೋಣ ಅಂತ ಅಂದ್ಕೊಂಡು ಬಂದಿದ್ದಾಳೆ. ಅವಳು ಬ್ರೇಸ್ಲೆಟ್ ಬಂದು ಒಂದು ಸ್ವಲ್ಪ ಕಿತ್ತೋಯ್ತು. ಸೊ ಅದಕ್ಕೆ ಬೇರೆ ಬ್ರೇಸ್ಲೆಟ್ ಅಥವಾ ಏನಾದರೂ ಖಡ ಥರ ಏನಾದರೂ ತೊಗೊತೀನಿ ಅಂತ ಹೇಳ್ಕೊಂಡು ಬಂದಳು. ಸೊ ಬ್ರೇಸ್ಲೆಟ್ ಕೂಡ ನೋಡ್ತಾ ಇದ್ದಾಳೆ ಇವಾಗ. ಅದರಲ್ಲಿ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ಇವಾಗ ನೋಡಿ ಪರ್ಚೇಸ್ ಮಾಡೋಣ ಅಂದ್ಕೊಂಡ್ಲು. ಬಟ್ ತೋರಿಸು ತೋರಿಸೆ ಸೆಲೆಕ್ಷನ್ ಮಾಡಕ್ಕೆ ಬರಲ್ಲ ತೋರಿಸೆ ಚೆನ್ನಾಗಿರುತ್ತೆ ಕಣೆ ಅಂತ ಡಿಸೈನ್ ತೋರಿಸು ಹತ್ತಿರದಿಂದ. मेरा हाथ में मस्त दिख रहा है सुंदर सुंदर दिख रहा है. ये जिसको नीचे छोड़ो कैसे ए चलेगा जेंट्स सिम्बा no problem but no this is ladies no sir was asking about that no I think this one ತಗೋ ಬರುವೆ ನಿಂಗೆ ನೀನು ದುಡ್ಡು ಕೊಡು ನಿಂಗೆ ಆಮೇಲೆ ಕೊಡ್ತೀನಿ ಬಾ ಕೊಡ್ತೀನಿ ತಗೊಳ್ಳೆ ಕೊಡ್ತೀನಿ. ನನ್ನ ಹತ್ರ ಕೇಳ್ಬಿಡಿ, ನನ್ನ ಹತ್ರ ಇಲ್ಲ. ಐ ವಿಲ್ ಬೈ ಆಫ್ಟರ್ ಬೋರ್. ಮಗ್ನೆ ಡೆಲಿಕೇಟ್ ಅಲ್ಲ ಸ್ವಲ್ಪ. ಓಕೆ ಟೋಟಲ್ ವ್ಯಾಲ್ಯೂ ಎಷ್ಟು ವೆಯ್ಟ್ ಸುಮ್ಮನೆ ಇಟ್ಕೋ ಹಿಂಗೆ ಸೈಲೆಂಟ್ ಆಗಿ. ನಿಮಗೆ ಬರುವಂಥದ್ದು ಎಷ್ಟು 14% ಏನಿರುತ್ತೆ ಮೈನಸ್ ಆಗುತ್ತೆ. ಅದು ಬೆನಿಫಿಟ್ ಏನಿರುತ್ತೆ ಅದು ಈ ಬೆನಿಫಿಟ್ ಚೆನ್ನಾಗಿದೆ. ಈ ಥರ ಹಾಕೋಬೇಕು. ಇಲ್ಲ ಆಗೋದಿಲ್ಲ ಸರ್. ಫಸ್ಟ್ ಒಂದು ತಾಳಿ ಥರನೇ ಇತ್ತು. ಇದು ಚೆನ್ನಾಗಿದೆ. ತಗೊಳ್ಳ ಅಂದರೆ ನೀನು ಅದು ತಗೊಂಡು ಬಂದು ಮಾಡ್ಬಿಟ್ಟು ತಗೋ. ಅಕ್ಕ ನೋಡಿ ಚೋಕರ್ ಚೆನ್ನಾಗಿದೆ. ಚೋಕರ್ ಶೋ ಮಿ ದಟ್ ಚೋಕರ್. no this last one that one upside हाँ yes ये दूर से अच्छा दिख रहा है. नंदू ನೀನು ಮತ್ತೆ ನಂದು ಪೆಂಕಿ ಲಚ್ಚು ಹಿಡ್ಕೊಳ್ಳ ಇವನ್ನ. ಲಚ್ಚು ಹಿಡ್ಕೊ ನಾನು ಮಾಡ್ತೀನಿ. नंदू यहाँ को प्राण ಇದಾಕು उनको सिम्बा देखा अच्छा दिख रहा है. बता ಚೆನ್ನಾಗಿ ಕಾಣಿಸ್ತಾ ಇದೆ. मस्त पहले दिखाना आना इधर. हम लोग को तो दिखा पहले, ನಾನು ಬರ್ದ बस ನಾವು ನೋಡ್ತೀವಿ. ಚೆನ್ನಾಗಿ ಕಾಣಿಸ್ತಾ ಇದೆ. नेकलेस ಮಾಡಬೇಡಿ. ಸೇವಿಂಗ್ ಥರ ಹೋಗ್ತಾ ಇರುತ್ತೆ ಇವಾಗ ನೋಡಿ. ಅದೊಂದು ಚೋಕರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನೋಡಿದ್ಲು ನಂದು. ಬಟ್ ಆಮೇಲೆ ತೊಗೊಳ್ಳಿಲ್ಲ. ಆ್ಯಂಡ್ ಅವಳು ತೊಗೊಂಡಿದ್ದು 2 ರಿಂಗ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 1.5 to 2 grams ಇತ್ತು. ಸೊ 2 ರಿಂಗ್ ತೊಗೊಂಡ್ಲು. ಆ್ಯಂಡ್ ನಂದು ಲಚ್ಚು ಕೂಡ ಬ್ರೇಸ್ಲೆಟ್ ನೋಡ್ತಾ ಇದ್ಲು. ಬಟ್ ಆಮೇಲೆ ಸರಿ ಬೇಡ ಬಿಡು, ಇವಾಗ ಸದ್ಯಕ್ಕೆ ಬಜೆಟ್ ಇಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದುಬಿಟ್ಲು. ಆ್ಯಂಡ್ ಬ್ಯಾಂಗಲ್ಸ್ ಎಲ್ಲ ಇತ್ತು. ಬ್ಯಾಂಗಲ್ಸ್ ಎಲ್ಲ ನನಗೆ ಏನು ಗೊತ್ತಾ, ಈ ಥರ ಬ್ಯಾಂಗಲ್ಸ್ಗಿಂತ ನಂಗೆ ಆ್ಯಂಟಿಕ್ ಬ್ಯಾಂಗಲ್ಸೇ ಇಷ್ಟ. ಮತ್ತು ಆ್ಯಂಟಿಕ್ ಜ್ಯುವೆಲ್ರಿ ಸ್ವಲ್ಪ ಜಾಸ್ತಿ ಇಷ್ಟ. ಇವಾಗ ಇದೆಲ್ಲ ಹೋಯ್ತು ಪ್ಯಾಟರ್ನ್ಸು. ಸೊ ಇದೆಲ್ಲ ಏನು ಅಷ್ಟೊಂದು ಇಷ್ಟ ಆಗೋದಿಲ್ಲ ನಂಗೆ. ಇನ್ಫ್ಯಾಕ್ಟ್ ಈ ಥರ ಡಿಸೈನರ್ ಬ್ಯಾಂಗಲ್ಸ್ ಥರ ಇರುತ್ತಲ್ಲ, ಇದು ಓಕೆ, ಇದು ಚೆನ್ನಾಗಿ ಅನಿಸುತ್ತೆ. ಬಟ್ ಇದು ನಾರ್ಮಲ್ ಯೆಲ್ಲೋ ಕಲರ್ ಗೋಲ್ಡ್ ಇರುತ್ತಲ್ಲ, ಅದೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆ್ಯಂಡ್ ಲಕ್ಷಿತ್ನ ಮನೆಯಲ್ಲೇ ಬಿಟ್ಟು ಬಂದಿದ್ವಿ. ಸೊ ಅವ್ನು ಮನೇಲಿದ್ದ. ಫೈನಲಿ ಇದನ್ನು ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಏನೇ ಹೇಳಿ ಗೋಲ್ಡ್ ಶಾಪಿಂಗ್ ಮಾಡಬೇಕಾದ್ರೆ ಏನೋ ಒಂಥರ ಖುಷಿ ಅಂತೂ ಆಗ್ತಾನೇ ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಆಗುತ್ತೆ ಅನಿಸುತ್ತೆ. ಅದೇ ರೀತಿಯಾಗಿ ನಮಗೆ ಒಂದು ಚಿಕ್ಕ ಉಂಗುರದಿಂದ ಹಿಡಿದು ದೊಡ್ಡ ಯಾವುದೇ ಜ್ಯುವೆಲ್ರಿ ತೊಗೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ಖುಷಿ ಏನಪ್ಪ ಅಂದರೆ ನನ್ನ ತಂಗಿ ಅವಳು ಕಷ್ಟಪಟ್ಟಿದ್ದಂಥ ದುಡ್ಡಲ್ಲಿ ತೊಗೊಂಡ್ಲು.
ಓಕೆ ಗೈಸ್, ನೋಡ್ಕೊಂಡ್ ಬಂದ್ರಲ್ಲ ಒಂದು ಪುಟ್ಟ ಗೋಲ್ಡ್ ಶಾಪಿಂಗ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ಸೊ ಎಸ್ ಗೈಸ್, ಇವತ್ತಿಗೆ ಅಂತ ಅಲ್ಲ, ಈ ವರ್ಷಕ್ಕೆ ನಮ್ಮ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವರ್ಷ ಸಿಗ್ತೀವಿ 2025ನಲ್ಲಿ. ಸೊ ಇವತ್ತು ಲಾಸ್ಟ್ 31st ಡಿಸೆಂಬರ್, ಒಂಥರ ವರ್ಷದ ಕೊನೆ ದಿನ. ನಾನು ಆಗಲೇ ಹೇಳ್ದಾಗೆ ವರ್ಷ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಎಂಡ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಸ್ಪೀಡಾಗಿ ಹೊಟ್ಟೋಯ್ತು ಇಡೀ ವರ್ಷ. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಇಡೀ ವರ್ಷ ಹೇಗೋಯ್ತು, ಒಂದು ಸೆಂಟೆನ್ಸಲ್ಲಿ ನೀವು ಹೇಳಬೇಕು ಅಂದರೆ ಹೇಗೆ ಹೇಳ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ. ನಮ್ದಂತೂ ಒಂಥರ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ನಾನು. ಒಂದು ವರ್ಡ್, ಸಿಂಗಲ್ ವರ್ಡ್ ಅಂದರೆ ಬ್ಲೆಸ್ಡ್ ಆಗೋಯ್ತು. ಚೆನ್ನಾಗಿತ್ತು. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀವಿ, ಕೆಲವೊಂದು ಸಾಧನೆಗಳನ್ನೂ ಮಾಡಿದ್ದೀವಿ ಅಂತ ಅನಿಸುತ್ತೆ. ಆ್ಯಂಡ್ ಚೆನ್ನಾಗಿತ್ತು, ಏನೋ ಒಂಥರ ತೃಪ್ತಿಯಾಗಿತ್ತು ಇಡೀ ವರ್ಷ ಅಂತಲೇ ಹೇಳ್ಬೋದು. ಇನ್ನು ಅಪ್ಕಮಿಂಗ್ ಇಯರ್ ಅಂದರೆ 2025 ಕೂಡ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ದೇವ್ರ ಹತ್ರ ಅದೇ ಬೇಡ್ಕೋತೀವಿ. 2025 ತುಂಬಾ ಜಾಸ್ತಿ ಖುಷಿನ ತಗೋಬರಲಿ, ತುಂಬಾ ಒಳ್ಳೆ ಸುದ್ದಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀವಿ 2025ನಲ್ಲಿ. ಸೊ ವೇಟ್ ಮಾಡ್ತಾ ಇರಿ. ಯಾಕಮ್ಮಿ ತಗೋ ಹೋಗು. ಸೊ ಎಸ್ 2025ನಲ್ಲಿ ನಾನು ಆಗಲೇ ಹೇಳ್ದಾಗೆ ತುಂಬಾ ಒಳ್ಳೆ ಸುದ್ದಿನ ಕೂಡ ನಿಮ್ಮ ಜೊತೆ ತುಂಬ ಇದೆ ಶೇರ್ ಮಾಡ್ಕೊಳ್ಳೋವಂಥದ್ದು. ಸೊ ಅದೆಲ್ಲನೂ ಕೂಡ ಶೇರ್ ಮಾಡ್ಕೊತೀವಿ. ತುಂಬ ಎಕ್ಸೈಟೆಡ್ ಆಗಿದ್ದೀವಿ 2025ನ ವೆಲ್ಕಮ್ ಮಾಡೋದಕ್ಕೆ. ನೀವು ಕೂಡ ಅಷ್ಟೇ ಎಕ್ಸೈಟೆಡ್ ಆಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್, ನಾನು ಇನ್ನೂ ಹೇಳ್ತಾ ಹೋದರೆ ಏನೇನೋ ಹೇಳ್ಬಿಡ್ತೀನಿ. ಸೊ ಅದಕ್ಕೆ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ಬಿಡ್ತೀನಿ. ಫಸ್ಟು ಮತ್ತೆ ಸಿಗೋಣ ಮುಂದಿನ ವರ್ಷ. ನಾಳೆನೇ ಹೊಸ ವರ್ಷ, ಹೊಸ ಬ್ಲಾಗ್ ಜೊತೆಗೆ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ. 31st ಡಿಸೆಂಬರ್ ನೈಟ್ ಫುಲ್ ಎಂಜಾಯ್ ಮಾಡಿ. ಈ ಇಡೀ ವರ್ಷನ ಚೆನ್ನಾಗಿ ಟಾಟಾ ಬಾಯ್ ಮಾಡಿಬಿಟ್ಟು ಹೊಸ ವರ್ಷನ ಸೂಪರಾಗಿ ವೆಲ್ಕಮ್ ಮಾಡಿ ಅಂತ ಹೇಳ್ತೀನಿ. ಸೊ ಎಸ್ ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.